ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ಬರೋಬ್ಬರಿ 38 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ. 38.60 ಕೋಟಿ ಮೌಲ್ಯದ 7.72 ಕೆಜಿ ಕೊಕೇನ್ ಅನ್ನು ಸೀಸ್ ಮಾಡಿದ್ದಾರೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸುವ ಮೂಲಕ ಬರೋಬ್ಬರಿ 38 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನು ಸೀಸ್ ಮಾಡಿದ್ದಾರೆ. ಬ್ರೆಜಿಲ್ನಿಂದ ಬೆಂಗಳೂರಿಗೆ ಸರಬರಾಜು ಆಗ್ತಾ ಇತ್ತು ಡ್ರಗ್ಸ್. ಓರ್ವ ಪ್ರಯಾಣಿಕನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸಲಾಗಿದೆ. ಇತಿಹಾಸದಲ್ಲೇ ಏರ್ಪೋರ್ಟ್ನಲ್ಲಿ ಸಿಕ್ಕಿರುವಂತಹ ದೊಡ್ಡ ಮಟ್ಟದ ಡ್ರಗ್ಸ್ ಇದು. ಭರ್ಜರಿ ಕಾರ್ಯಾಚರಣೆ. NDPS ಆಕ್ಟ್ ಅಡಿಯಲ್ಲಿ ಪ್ರಯಾಣಿಕನನ್ನ ಬಂಧಿಸಲಾಗಿದೆ. ಬ್ರೆಜಿಲ್ ಸಾವೋ ಪೌಲೋದಿಂದ ಡ್ರಗ್ಸ್ ಕಳ್ಳಸಾಗಣೆ ಆಗ್ತಾ ಇತ್ತು. ಖಚಿತ ಮಾಹಿತಿ ಮೇರೆಗೆ ಕಸ್ಟಮ್ಸ್ ಅಧಿಕಾರಿಗಳು ದಾಳಿಯನ್ನು ನಡೆಸಿ ಬರೋಬ್ಬರಿ 7.72 ಕೆಜಿ ಕೊಕೇನ್ ಅನ್ನು ಸೀಸ್ ಮಾಡಿದ್ದಾರೆ. ಬ್ರೆಜಿಲ್ನಿಂದ ಬೆಂಗಳೂರಿಗೆ ಈ ಡ್ರಗ್ಸ್ ಸರಬರಾಜಾಗ್ತಾ ಇತ್ತು. ಓರ್ವ ಪ್ರಯಾಣಿಕನನ್ನ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಇತಿಹಾಸದಲ್ಲೇ ಏರ್ಪೋರ್ಟ್ನಲ್ಲಿ ಸಿಕ್ಕಿರುವಂತಹ ಅತಿ ದೊಡ್ಡ ಮಟ್ಟದ ಡ್ರಗ್ಸ್ ಇದು. ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ನಟನಿಗೆ ಸಿಎಂ ಅಭಿನಂದನೆ ಸಲ್ಲಿಸಿದ್ದಾರೆ. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಚಿವ ಭೈರತಿ ಸುರೇಶ್, ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉಪಸ್ಥಿತರಿದ್ದರು. ಬಿಗ್ ಬಾಸ್ 12 ಗೆದ್ದಿರುವಂತಹ ಗಿಲ್ಲಿ ನಟನಿಗೆ ಈಗ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಸಿಎಂ ಸರ್ಕಾರಿ ನಿವಾಸದಲ್ಲಿ ಆತನಿಗೆ ಗೌರವವನ್ನು ಕೂಡ ಸಲ್ಲಿಸಲಾಗಿದೆ, ಅಭಿನಂದನೆ ಸಲ್ಲಿಸಲಾಗಿದೆ. ಸಚಿವ ಭೈರತಿ ಸುರೇಶ್, ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉಪಸ್ಥಿತಿ ಇದ್ರು. ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಸಚಿವ ಭೈರತಿ ಸುರೇಶ್, ಸಿಎಂ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಉಪಸ್ಥಿತಿ ಇತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ, ಕರ್ನಾಟಕದಲ್ಲೇ ಅಪಾರ ಅಭಿಮಾನಿಗಳನ್ನ ಹೊಂದಿರುವಂತಹ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ಪಟ್ಟವನ್ನ ಮುಡಿಗೇರಿಸಿಕೊಂಡಿದ್ರು, ವಿನ್ನರ್ ಆಗಿದ್ರು. ಅದಾದ ಬಳಿಕ ಅಭಿಮಾನಿಗಳ ಜೈಕಾರ ಘೋಷಣೆ ಎಲ್ಲವೂ ಕೂಡ ಮೊಳಗಿತ್ತು. ಜೊತೆಗೆ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ರು. ಅದಾದ ಬಳಿಕ ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅಭಿನಂದನೆ ಸಲ್ಲಿಸಿದ್ದಾರೆ. ಲಕ್ಕುಂಡಿಯಲ್ಲಿ ಸರ್ಕಾರಕ್ಕೆ ನಿಧಿ ಕೊಟ್ಟ ಕುಟುಂಬಕ್ಕೆ ಗಿಫ್ಟ್ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಫ್ರೀ ಸೈಟ್ ಘೋಷಣೆಯನ್ನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿಯಿಂದ ಫ್ರೀ ಸೈಟ್ ಘೋಷಣೆ ಮಾಡಲಾಗಿದೆ. ಯಾಕಂದ್ರೆ ಲಕ್ಕುಂಡಿಯ ಮನೆಯಲ್ಲಿ ಒಂದು ಕುಟುಂಬಕ್ಕೆ ಒಂದಷ್ಟು ಒಡವೆಗಳು ಸಿಕ್ಕಿರುತ್ತೆ, ನಿಧಿ ಸಿಕ್ಕಿರುತ್ತೆ. ಅದನ್ನು ನೇರವಾಗಿ ಅವರು ಸರ್ಕಾರಕ್ಕೆ ಒಪ್ಪಿಸಿರ್ತಾರೆ. ಅದಾದ ಬಳಿಕ ಒಂದಷ್ಟು ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿರ್ತಾರೆ. ನಮಗೆ ಒಂದು ವಿದ್ಯಾಭ್ಯಾಸಕ್ಕೆ ಅನುವು ಮಾಡಿಕೊಡಿ, ಮಗುವಿನ ವಿದ್ಯಾಭ್ಯಾಸಕ್ಕೆ, ಜೊತೆಗೆ ನಮಗೆ ಬೇರೆ ಸೈಟನ್ನು ಕೊಡಿ ಅಥವಾ ಬೇರೆ ಮನೆಯನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈಗ ಸರ್ಕಾರಕ್ಕೆ ನಿಧಿ ಕೊಟ್ಟಂತಹ ಕುಟುಂಬಕ್ಕೆ ಗಿಫ್ಟ್ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಫ್ರೀ ಸೈಟ್ ಘೋಷಣೆ ಮಾಡಲಾಗಿದೆ. ವಿಶೇಷ ಸಭೆಯನ್ನು ನಡೆಸಿ ಸೈಟ್ ಅನ್ನ ಘೋಷಿಸಿದ್ದಾರೆ ಗ್ರಾಮ ಪಂಚಾಯಿತಿಯವರು. ಮನೆ ನೀಡುವಂತೆ ಒತ್ತಾಯಿಸಿದಂತಹ ನ್ಯೂಸ್ 18, ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಪ್ರತಿಯೊಂದು ವಿಚಾರದ ಮೇಲೆ ಸೂಕ್ಷ್ಮವಾಗಿ ಗಮನ ಹರಿಸಿ ವರದಿಯನ್ನ ಬಿತ್ತರಿಸುವಂಥದ್ದು ನ್ಯೂಸ್ 18. ಹಾಗಾಗಿ ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್ ಇದು. ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಈಗ ಫ್ರೀ ಸೈಟ್ ಘೋಷಣೆ ಆಗಿದೆ ಗ್ರಾಮ ಪಂಚಾಯಿತಿಯವರಿಂದ. ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕತೆಗೆ ಸೈಟ್ ಅನ್ನ ಗಿಫ್ಟ್ ರೂಪದಲ್ಲಿ ನೀಡಲಾಗಿದೆ. ಪ್ರಜ್ವಲ್ ರಿತ್ತಿ ಕುಟುಂಬ ಈಗ ಫುಲ್ ಖುಷಿಯಾಗಿದೆ. ಲಕ್ಕುಂಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೆಂಚಪ್ಪ ಪೂಜಾರಿ ನೇತೃತ್ವದ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಲಾಗಿದೆ. ಬಡ ಕುಟುಂಬ ನಿವೇಶನ ಮನೆಗಾಗಿ ನ್ಯೂಸ್ 18 ನಿರಂತರ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ವರದಿಗೆ ತಾಯಿ ಕಸ್ತೂರವ್ವ ರಿತ್ತಿ ಕುಟುಂಬಸ್ಥರು ಧನ್ಯವಾದವನ್ನ ತಿಳಿಸಿದ್ದಾರೆ. ಜನವರಿ 26ರಂದು ಜಾಗದ ಪ್ರಮಾಣ ಪತ್ರ ಕುಟುಂಬಕ್ಕೆ ಹಸ್ತಾಂತರ ಕೂಡ ಮಾಡಲಾಗುತ್ತೆ. ಇದು ನ್ಯೂಸ್ 18ನ ಬಿಗ್ ಇಂಪ್ಯಾಕ್ಟ್. ಯಾವಾಗ ಲಕ್ಕುಂಡಿಯ ಮನೆಯಲ್ಲಿ, ಅಂದ್ರೆ ಆ ಊರಿನ ಒಂದು ಗ್ರಾಮದಲ್ಲಿ ನಿಧಿಗಳು ಪತ್ತೆ ಆಯಿತು, ಅದಾದ ಬಳಿಕ ಆ ಕುಟುಂಬಸ್ಥರು ಆ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿರ್ತಾರೆ. ತದಬಳಿಕ ಅವರಿಗೆ ಸರ್ವೆ ಮಾಡುವಂತಹ ನಿಟ್ಟಿನಲ್ಲಿ ಮನೆ ಕೆಲಸಗಳನ್ನ ಕೂಡ ಮುಂದುವರಿಸಬಾರದು ಅಂತ ಹೇಳಿ ನಿರ್ಬಂಧವನ್ನ ಹೇರಿರ್ತಾರೆ.